ಪಿಜ್ಜಾನ ನಮ್ಮ ಅಮ್ಮಮ್ಮ ಯಾವ್ದ್ರಲ್ಲ ಹಾಕೊಂಡ್ಬಂದಿಲ್ಲ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ದರ್ಶನ ಎಲ್ಲ ಮುಗೀತು. ಅದು 2 ಸತಿ ದರ್ಶನ ಮಾಡಿದ್ವಿ. ಮದ್ವೆ ಆಗ್ಲಿ ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಅಕ್ಕ. ಫಸ್ಟ್ ಟೈಮು ರಾಯರನ್ನು ಸಹ ನೋಡಿದ್ದು ಇವತ್ತು. ರೆಡಿ ಆಗಿದ್ದಾಗ ಇವ್ರದ್ದು ಫೋಟೋ ಶೂಟ್ ನಡೀಲಿಲ್ಲ, ಈಗ ನಡೀತಾ ಇತ್ತು. ಮಾಡಿ ಗಾಯ್ಸ್ ಇರೋರು ಬೈತಿರೋದಕ್ಕೆ ನಾವು ನಿದ್ದೆ ಮಾಡ್ಬಿಟ್ರೆ ಮುಂದಕ್ಕೆ ಕೊಟ್ಟೋಗ್ತೀವಿ, ಅದಕ್ಕೆ ಮಲ್ಕೋತಾ ಇಲ್ಲ. ಇವಾಗ ನಾವು ಮಲ್ಕೋತಿದ್ವಿ, ಅದಿಲ್ಲ ಅದಕ್ಕೆ ನಾವು ಮಲ್ಕೋತಾ ಇಲ್ಲ. ಟೈಮ್ ಇರ್ಲಿಲ್ಲ ಅಂತ ಇಲ್ಲಿ ಬಂದು ಹೊಲ್ಕೊಂತಿದ್ದೀರಾ. ಏನ್ ನೋಡ್ತಿದ್ಯಪ್ಪ, ಹೆಂಗತ್ತಿದ್ಯಾ ಮೇಲಕ್ಕೆ? ಎಲ್ಲ ಮನೆಯಿಂದಾನೇ ತಂದಿದೀವಿ. ಟೈಮ್ ಅರೌಂಡ್ 2:15 ಆಗಿದೆ. ಫ್ರೆಂಡ್ಸ್ ಬಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವರೆಲ್ಲರೂ ನಮ್ಮನ್ನ ಡ್ರಾಪ್ ಮಾಡಕ್ ಬಂದಿದ್ದಾರೆ. ಪ್ರಶಾಂತ್, ಅಬ್ಬಿ, ವಿಜಯಣ್ಣ, ಆಲ್ಸೋ ನಮ್ಮ ಬ್ಲೂಮಾ. ನೋಡಿ ಗೈಸ್, ಕೈಲಿ ಹಿಡ್ಕೊಂಡು ನೀರು ಕುಡಿಸ್ತಾವಳೆ ಬ್ಲೂಗೆ. ಫುಲ್ಲು ಗಾಬರಿ ಆಗ್ಬಿಟ್ಟಿದೆ ಗೈಸ್. ಅವಳು ಫಸ್ಟ್ ಟೈಮ್ ಟ್ರೈನ್ ಎಲ್ಲ ನೋಡ್ತಾ ಇರೋದು, ಅದಕ್ಕೆ. ಫ್ರೆಂಡ್ಸ್ ಬಾಯ್. ನಮ್ಮ ಅಕ್ಕಂಗೆ ಡಾಮಿನೋಸ್ ಪಿಜ್ಜಾ ಇಲ್ದಂಗೆ ಇಳಿಯಲ್ವಂತೆ. ಅದಕ್ಕೆ ಏನೇ ಅದು ಪಿಜ್ಜಾ ಅಲ್ಲ, ಏನದು ಸೊ ತಿನ್ಕೊಂಡು ಹೋಗ್ತಾ ಇದೀವಿ. ಪಿಜ್ಜಾನ ನಮ್ಮ ಅಮ್ಮಮ್ಮ ಯಾವ್ದ್ರಲ್ಲಿ ಹಾಕೊಂಡ್ಬಂದಿಲ್ಲ. ಸುದು ಪಿಜ್ಜಾ ಇದ್ರಲ್ಲಿ ಹಾಕೊಂಡ್ಬಂದು. ಊಟ ಮಾಡುವ ಸಮಯ ಗೈಸ್, ಬಡಿಸ್ತಿದ್ದಾರೆ. ಎಲ್ಲ ಮನೆಯಿಂದಾನೇ ತಂದಿದ್ದೀವಿ. ಸೊ ಇಲ್ಲೆಲ್ಲ ಊಟ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಮೀಟಿಂಗು, ಇಲ್ಲೊಬ್ರು ಆಲ್ಸೋ ಇಲ್ಲಿ ಆ್ಯಂಡ್ ಇಲ್ಲಿ ಆಲ್ಸೋ ಇಲ್ಲಿ. ಏಜ್ ಆಗಿ ಅಮ್ಮಮ್ಮ ಹೆಂಗತ್ತಿದ್ಯಾ ಮೇಲಕ್ಕೆ? ನೋಡಿ ಗೈಸ್, ಮೇಲತ್ತ ಎಷ್ಟು ಕಷ್ಟಪಡ್ತವ್ರು ಇಬ್ರು ಅಂತ. ನಮ್ಮ ಅಕ್ಕ ಗೈಸ್ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ರೆ ಸಿಟ್ಟಿಂಗ್ ಅಲ್ಲಿ ಇದ್ದಾರಲ್ಲ ಅವ್ರನ್ನ ನಮ್ಮ ಜಾಗದಲ್ಲಿ ಬಂದ್ಬಿಟ್ಟು ನಾವಿಲ್ಲಿ ಕುತ್ಕೊಳ್ಳೋಣ ಅಂತ ಮಾಡಿದ್ದಾಳೆ. ನಾನು ವೀರ ಶೂರ ಕರಣಿ ಅವಳು. ಫುಲ್ ಸಾಂಗ್ ಕೇಳ್ಕೊಂಡು ಅವಳನ್ನೇ ಹೋಗ್ತಿದ್ದಾಳೆ. ಋತಾನ್, ಏನ್ ನೋಡ್ತಿದ್ಯಪ್ಪ? ಏನ್ ನೋಡ್ತಿದ್ಯಾ ತೋರ್ಸು. ಯಾರು ಆಡ್ತಿಲ್ಲ ಗೂಕ. ಮನೇಲಿ ಟೈಮ್ ಇರ್ಲಿಲ್ವಾ? ಮನೇಲಿ ಟೈಮ್ ಇರ್ಲಿಲ್ಲ ಅಂತ ಇಲ್ಲಿ ಬಂದು ಹೊಲ್ಕೊಂತಿದ್ದೀರಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು ಗೈಸ್. ನೋಡ್ ಕಲೀರಿ ನಮ್ಮ ಅಮ್ಮನ್ನ. ಗೈಸ್ ಪ್ಲೀಸ್ ಈ ವಿಡಿಯೋದಲ್ಲಿ ಬೈಕೋಬೇಡಿ. ನಮ್ಮ ಮನೇಲಿ ಎಲ್ಲರೂ ಮಾತಾಡೋದು ಜಾಸ್ತಿ, ಸ್ವಲ್ಪ ಡಿಸ್ಟರ್ಬೆನ್ಸ್. ನಾನು ಮನೇಲಿ ಏನು ಬೆಳಗಿನ ಕೆಲಸ ಮಾಡಿಲ್ಲ. ಇಲ್ಲ ಗೈಸ್, ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ. ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ. ಹಾಕೊಳ್ಳೋಕೆ ಟೈಮ್ ಇರಲಿರೋದು. ಯಾವುದೋ ಆನೆ ಬ್ಲೌಸು. ಕೆಳಗಡೆ ಇರೋರು ಬೈತಿರೋದಕ್ಕೆ ನಾವು ನಿದ್ದೆ ಮಾಡ್ಬಿಟ್ರೆ ಮುಂದಕ್ಕೆ ಕೊಟ್ಟೋಗ್ತೀವಿ, ಅದಕ್ಕೆ ಮಲ್ಕೋತಾ ಇಲ್ಲ ಅಂತ. ನೋಡಿ ಗೈಸ್, ನೀರು ಕುಡಿಯೋ ಸ್ಕಿಲ್ಸು, ನೀರು ಕುಡಿಯೋ ಸ್ಕಿಲ್ಸ್ ಗೈಸ್ ಇದು. ನಾಚಿಕೆ ಇಲ್ಲ, ಅದಕ್ಕೆ ಎಲ್ಲರೂ ಬೈದ್ರು ಕೂಡ ಇನ್ನೂ ಮಾತಾಡ್ಕೊಂಡು ನಗಾಡ್ತಾ ಇದ್ದೀವಿ. ಅದಿದ್ದಿದ್ದು ಸೀರಿಯಸ್ಲಿ ಅದಿದ್ದಿದ್ರೆ ಇಷ್ಟೊಂದು ಜನ ಎಲ್ಲ ನಮ್ಮನ್ನ ಬೈವಾಗ ನಾವು ಮಲ್ಕೋತಿದ್ವಿ. ಅದಿಲ್ಲ, ಅದಕ್ಕೆ ನಾವು ಮಲ್ಕೋತಾ ಇಲ್ಲ. ನೋಡಿ ಇಲ್ಲೇ ಎದ್ದಿದ್ದೀವಿ, ಇಲ್ಲೂ ಎದ್ದವ್ರೆ, ಇಲ್ಲೂ ಎದ್ದವ್ರೆ, ಎದ್ದವ್ರೆ. ಇವಾಗ ಇವ್ರು ದ್ರಾಕ್ಷಿ ಬೇರೆ ತಂದವ್ರೆ 11 ಗಂಟೆಲಿ. ಈಗ ಎಲ್ಲರೂ ಮಲ್ಕೊಳ್ಳೋ ಸಮಯ ಆಗಿದೆ, ಎಲ್ಲ ಮಲ್ಕೊಂತಿದ್ದಾರೆ. ಸುತ್ತು ನೋಡೋ, ಚಿಂತೆ. ಗುಡ್ ನೈಟ್. ಗುಡ್ ನೈಟ್. ಅದೇ ಇವ್ರು ಡಬುತ್ ಫಿಲಮ್ ಕುತ್ಕೊಂಡು ನೋಡೋಕೇನ ಮಲ್ಕೋಬೇಕಾಗಿರೋ ಸೀಟ್ನ ಬೇರೆಯವ್ರು ಕೊಟ್ಬಿಟ್ಟು ಕುತ್ಕೋಬೇಕಾಗಿರೋ ಸೀಟ್ ಕೊಡ್ತಾವಳೆ. ಅದ್ರಲ್ಲಿ ನನ್ನೂ ಬೇರೆ ಬಾಳ್ಗೆಡ್ಸೋದು. ಮಂತ್ರಾಲಯದಲ್ಲಿ ಸಿಗೋಣ ಗೈಸ್. ಗುಡ್ ನೈಟ್. ಸೊ ಗೈಸ್, ಇವಾಗ ಬಂದು ಮಂತ್ರಾಲಯದಲ್ಲಿ ಇಳಿದಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಅರೌಂಡ್ 2:15 ಆಗಿದೆ. ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ದೀವಿ. ಸೊ ಇವಾಗ ಅಲ್ಲಿಗೆ ಹೋಗೋಕ್ಕೆ ವಿ ಆರ್ ಕ್ಯಾಚಿಂಗ್ ಆಟೋ. ಸೊ ಬನ್ನಿ. ಆಟೋ ಅಲ್ಲ, ಇದೇನೋ ಗೊತ್ತಿಲ್ಲ, ಇದರಲ್ಲಿ ಹೋಗ್ತಿದ್ದೀವಿ ಗೈಸ್ ಇವಾಗ. ಗುಡ್
ಮಾರ್ನಿಂಗ್. ಸೊ ಇವಾಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಒಳಗೆ ಹೋಗಿ ದರ್ಶನ ಮಾಡೋಣ. ಆಲ್ಸೋ ನಾನು ನಿಮ್ಮೆಲ್ರಿಗೂ ರಾಯರನ್ನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಆಸ್ ಯೂಶುವಲ್ ಲಾಸ್ಟ್ ಟೈಮ್ ತೋರಿಸಿದ್ದಾನೆ. ನೋಡಿ ಯಾರ್ಯಾರು ರಾಯರ ಭಕ್ತರಿದ್ದೀರಾ, ಎಲ್ರಿಗೂ ರಾಯರ ದರ್ಶನ ಆಗಿ ಅದಕ್ಕೆ ಫೈನಲಿ ದರ್ಶನ ಎಲ್ಲ ಮುಗೀತು. ಅದು ಎರಡೆರಡು ಸತಿ ದರ್ಶನ ಮಾಡಿದ್ವಿ. ಏನು ಅನಿಸ್ತು ಗೊತ್ತಾ? ಇವ್ನು ಒಂದೇ ಸತಿ ಬಂದಿದ್ದು ಗೈಸ್, ಎರಡನೇ ಸತಿಗೆ ಬರಲಿಲ್ಲ. ಸುದ್ದುನ ನನ್ನ ತಮ್ಮನ ತೋರಿಸ್ತಿಲ್ಲ. ತೋರಿಸಿದ್ರೆ ನನ್ನ ಹೊಡಿತಾರಷ್ಟೇ, ಬಿಕಾಸ್ ಅವನಿಗೆ ಮುಡಿ ಕೊಟ್ಟಿದ್ದೀವಿ ಅದಕ್ಕೋಸ್ಕರ. ಹೆಂಗಾಯ್ತು ದೇವ್ರ ದರ್ಶನ ಎರಡೆರಡು ಸತಿ? ಕುಂಡ್ತಾ ಇಲ್ಲ ನನಗೀಗ, ಕಾಲು ನೋವು ಗೈಸ್ ಪಾಪ ಅಮ್ಮಮ್ಮಗೆ. ಸಬ್ಸ್ಕ್ರೈಬ್ ಹೇಳು, ಹೆಂಗ ಅನ್ನಿಸ್ತು ದೇವ್ರದ್ದು ದರ್ಶನ ಎರಡೆರಡು ಸತಿ ಮಾಡಿದ್ದು? ನಾವು ಚೆನ್ನಾಗಿ ಎರಡೆರಡು ಸತಿ ದರ್ಶನ ಮಾಡ್ದೋ. ಪರಿಚಯದವ್ರು ಕರ್ಕೋದ್ರು, ಚೆನ್ನಾಗಾಯ್ತು. ನೀವು ಬಂದರೆ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬನ್ನಿ. ಇವಾಗ ಹೇಳು, ಏನೇನು ಬೇಡ್ಕೊಂಡೆ ದೇವ್ರ ಹತ್ರ ಅಂತ? ದೇವ್ರ ಹತ್ರ ನನ್ನ ಮೊಮ್ಮಕ್ಕಳಿಗೆ ಚೆನ್ನಾಗಿ ಒಳ್ಳೆ ಬುದ್ಧಿ ಇಡ್ಲಿ ಕೊಡು, ನನ್ನ ಮೊಮ್ಮಗಳು ದೊಡ್ಡ ಮೊಮ್ಮಗಳಿಗೆ ಮದುವೆ ಆಗಲಿ ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಅಕ್ಕ ಅಂತ ಬೇಡ್ಕೊಂಡಿದ್ದೀನಿ. ನನಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ ಬೇಗ ಬೆಳೀಲಿ ದೊಡ್ಡದಾಗಿ ಅಂತ ಬೇಡ್ಕೊಂಡಿದ್ದೀನಿ ಅಲ್ವ? ಬೇಡ್ಕೊಂಡಿದ್ದೀನಿ. ಎಲ್ಲ ಒಳ್ಳೇದಾಗಲಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಏನು ಭಾಗ್ಯ ಅಂತ ಗೊತ್ತಿಲ್ಲ ಗೈಸ್. ಇವತ್ತು ಒಳಗಡೆನೂ 2 ಸತಿ ದರ್ಶನ ಆಯಿತು. ಆಲ್ಸೋ ಟ್ರೈನು ನಮಗೆ ಲೇಟಾಗಿರೋ ಕಾರಣ ಇವಾಗಲೂ ಮತ್ತೆ ಬಂದಿದ್ದೀವಿ ದರ್ಶನ ಮಾಡಬೇಕಂತ. ಆ್ಯಕ್ಚುಲಿ ನಾನು ಬಂದಾಗೆಲ್ಲ ಪ್ರತಿ ಸತಿ ಜಾಸ್ತಿ ಮಾತಾಡ ತೋರಿಸ್ತೀನಿ, ಆಮೇಲೆ ಮಾತಾಡ್ತೀನಿ. ಗೈಸ್ ಬೆಳಗ್ಗೆ ರೆಡಿ ಆಗಿದ್ದಾಗ ಇವ್ರದ್ದು ಫೋಟೋ ಶೂಟ್ ಸೆಷನ್ ನಡೀಲಿಲ್ಲ, ಈಗ ನಡೀತಾ ಇತ್ತೆ ಎಲ್ರದ್ದು. ಇಲ್ಲಿ ಬೆಳಗ್ಗೆ ಆಗ್ದಂಗೆ ಇದು ದೇವಸ್ಥಾನ. ಸೊ ಇದೇನು ದೇವಸ್ಥಾನ ಇದಲ್ಲ, ನಾವು ರೂಮ್ ಮಾಡಿರೋದು ಇಲ್ಲ. ಸೊ ಹತ್ರ ಇದ್ದಿದ್ದರಿಂದ ಹಾಗೆ ಹೋದ್ವಿ, ಲೈಕ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಏನು ಮಾಡ್ಕೊಂಡು ಹೋಗಿ ಬಂದ್ವಿ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಅದೇ ಥರ. ಏನು ಒಂದು ಭಾಗ್ಯ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ನಾವು ಒಳಗಡೆ ಇದ್ದಾಗ್ಲೂ ಇವತ್ತು 2 ಸತಿ ದರ್ಶನ ಆಯಿತು. ಆಲ್ಸೋ ಫಸ್ಟ್ ಟೈಮು ನಾನು ರಾಯರು ಬೃಂದಾವನದ ಕೆಳಗಡೆ ಕೂತು ಈ ಥರ ಒಂದು ಅಲಂಕಾರದ ಮಧ್ಯ ರಾಯರನ್ನ ನೋಡ್ತಾ ಇರೋದು. ಪ್ರತಿ ಸತಿ ಬಂದಾಗಲೂ ಬರೀ ಬೃಂದಾವನದ ಮಾತ್ರ ನೋಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮು ರಾಯರನ್ನು ಸಹ ನೋಡಿದ್ದು ಇವತ್ತು. ಆ್ಯಂಡ್ ದೃಶ್ಯನ ಕಣ್ತುಂಬ್ಕೊಳ್ಳೋದಕ್ಕೆ 2 ಕಣ್ಣು ನಿಜವಾಗ್ಲೂ ಸಾಲದು ಅಂತ ಹೇಳ್ಬೋದು. ಇವಾಗ ಟೈಮ್ ಆಗಿದೆ. ಆಲ್ಸೋ ನಾವು ಹೊರಡೋ ಟೈಮ್ ಕೂಡ ಬಂದಿದೆ. ಹೋಗಿ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್.